ಓಂ ಶಾಂತಿ ಸಿಸ್ಟರ್. ಬಾಬಾ ಹೇಳ್ತಾರೆ, ನಂದು ಪಾಠ ಬಡ ಮೀಠಾ ಅವ್ರ ವಂಡರ್ಫುಲ್ ಪಾಠ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬಾಬಾ ಅವತರಣೆ ಆಗಿ ಒಂದೊಂದು ಮಗುನು ಪಾಲನೆ ಮಾಡಕ್ಕೆ ಎಷ್ಟು ಕಷ್ಟ ತಗೊಂತಾ ಇದ್ದಾರೆ. ಆದ್ರೆ ಅವ್ರು ಫೀಲ್ ಆಗದ್ ಮಾತ್ರ ಅವ್ರ ಪಾಠ ಅವ್ರು ಹೇಗ್ ಫೀಲ್ ಆಗ್ತಾರೆ ಅಂದ್ರೆ ಮೀಠಾ ಅವ್ರ ವಂಡರ್ಫುಲ್ ಪಾಠ ಅಂತಾರೆ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸಿಸ್ಟರ್. ಇದು ಮನುಷ್ಯರಲ್ಲೇ ಕಾಣುತ್ತೆ. ಅದು ತಂದೆ ತಾಯಿನ ಹೃದಯ ಅನ್ನೋದು ಪರಮಾತ್ಮ ನಮಗೆ ಸರ್ವ ಸಂಬಂಧಿ ಆಗಿದ್ರು ಕೂಡ ಅವ್ರಿಗೆ ಮುಖ್ಯ ಪಾತ್ರ ತಾಯಿ ತಂದೆ ಪಾತ್ರ. ಮಾತೃ ಪಿತಾ ನೀವೇ ಸಕಲ ಆತ್ಮರಿಗೂ ಜನ್ಮ ಕೊಡೋ ದಾತ ಅಲ್ವಾ, ಪ್ರಾಣದಾತ ಜನ್ಮದಾತ ಅಂತೆಲ್ಲ ಹೇಳ್ತಾರಲ್ವಾ. ಯಾವುದೇ ತಾಯಿ ತಂದೆಗೆ ಒಂದು ಮಗು ಗರ್ಭದಲ್ಲಿ ಬರುತ್ತೆ ಅಂದ ಕೂಡಲೇ ತಾಯಿಗೆ ಎಷ್ಟೋ ಶ್ರಮ ಇರುತ್ತೆ. ಆದ್ರೆ ಅವಳು ಅದನ್ನು ಸುಖವಾಗಿ ಫೀಲ್ ಮಾಡ್ತಾಳೆ. ಯಾಕಂದ್ರೆ ಬಹಳ ವರ್ಷ ಮಗುವಿಲ್ಲದೆ ಇದ್ದಾಗ, ಬಹಳ ವರ್ಷ ಮಗುವಿಲ್ಲ, ಅದು ನೋವು ಕಷ್ಟ ಎಲ್ಲ ಅನುಭವಿಸಿರ್ತಾರೆ. ನಮಗೆ ಮಕ್ಕಳಿಲ್ಲ ಅಂತ ಹಂಬಲಿಸಿದ ಮೇಲೆ ಒಂದು ಮಗು ಬರುತ್ತೆ ಅಂದ್ರೆ ಅದನ್ನ ಕೊಂಡಾಡ್ತಾರೆ. ಕೂತ್ಕೊಳ್ಳುವಾಗ ಎದ್ದೇಳುವಾಗ ಮಗು ಹೊಟ್ಟೆಯಲ್ಲಿದೆ, ನನ್ ಮಗು ಅನ್ನೋದು ಒಂದು ಪ್ರೀತಿ ಅವ್ರಿಗೆ. ಅದು ಮೀಠ ಅನ್ಸುತ್ತೆ, ಅದು ಸಂತೋಷ ಅನ್ಸುತ್ತೆ. ಕಷ್ಟಗಳೆಲ್ಲ ಗೊತ್ತಾಗಲ್ಲ. ಡೆಲಿವರಿ ಟೈಮಲ್ಲಿ ಕೂಡ ಇನ್ನು ಸ್ವಲ್ಪ ಹೊತ್ತರಲ್ಲಿ ನಮ್ಮ ಮಗು ನೋಡ್ತೀವಿ ಇನ್ನೂ ಆಸೆ ಜಾಸ್ತಿ ಇರುತ್ತೆ. ಮತ್ತೆ ಆ ಮಗುನ ಒಂದೊಂದು ಅದು ಆಟ ಆಡೋದು, ಅದು ಅಳೋದು, ಅದು ನಗೋದು, ಅದು ಏನ್ ಮಾಡಿದ್ರು ಅವ್ರಿಗೆ ಆನಂದ ಆಗ್ತಾ ಇರುತ್ತೆ. ಅವ್ರು ತಾನು ಕಷ್ಟಪಡ್ತೀವಿ ಅನ್ನೋದು ಅವ್ರಿಗೆ ಅದು ಅನುಭವನೇ ಆಗಲ್ಲ. ಯಾಕಂದ್ರೆ ಸಿಗಲಾರದ ಒಂದು ವಜ್ರ ಸಿಕ್ಕದಂಗೆ ಅವ್ರ ಪಾಲಿಗೆ. ಆ ರೀತಿ ತಮ್ಮನ್ನು ಅವರು ಕಷ್ಟಪಟ್ಟುಕೊಂಡು ಕೂಡ ಮಗುವನ್ನು ಒಳ್ಳೆ ವಿದ್ಯಾಶಾಲೆಗೆ ಹಾಕ್ತಾರೆ, ಎಲ್ಲ ಕಲೆಗಳನ್ನು ಕಲಿಸ್ಕೊಡ್ತಾರೆ. ಹೆಜ್ಜೆ ಹೆಜ್ಜೆಯಲ್ಲಿ ಅವ್ರುಗಳು ಕಷ್ಟ ಇದ್ರು ಅಲ್ಲಿ ಲೋನ್ ಹಾಕೋದೋ, ಅಲ್ಲಿ ಸಾಲ ತಗೊಳ್ಳೋದೋ, ಮನೆ ಮಾರೋದೋ, ಒಡವೆ ಮಾರೋದೋ, ಕೂಡಿಡೋದೋ, ಇವರ ಸುಖಗಳನ್ನೆಲ್ಲ ತ್ಯಾಗ ಮಾಡೋದೆಲ್ಲ ಅವ್ರ ದೊಡ್ಡ ವಿಷಯನೇ ಇಲ್ಲ. ಅವ್ರ ಮಗ ಉನ್ನತಿ ಆಗ್ತಾನೆ, ದೊಡ್ಡವನಾಗ್ತಾ ಇದ್ದಾನೆ, ಬೇರೆ ಮಕ್ಕಳಿಗಿಂತ ತನ್ನ ಮಕ್ಕಳು ತುಂಬಾ ಉತ್ತಮವಾಗಿ ಬರ್ತಾರೆ ಅಂದಾಗ ಅದು ಬುದ್ಧಿಯಲ್ಲಿ ನಿಂತ್ಕೊಳ್ಳುತ್ತೆ. ಆದ್ರೆ ಮಗುವಿಗೆ ಗೊತ್ತಿರುತ್ತೆ ನಮ್ಮ ತಾಯಿ ತಂದೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅನ್ನೋದು. ಚಿಕ್ಕ ವಯಸ್ಸಿಂದ ಮಗು ನೋಡ್ಕೊಂಡೇ ಬರುತ್ತೆ. ಅವರು ಬಿಸಿಲಲ್ಲಿ ನಿಂತು ಕೆಲಸ ಮಾಡೋದು, ಕೆಸರಲ್ಲಿ ಇಳಿದು ಕೆಲಸ ಮಾಡೋದು ಎಲ್ಲ ನೋಡ್ತಾರೆ. ಎಲ್ಲ ನೋಡಿದ್ರು ತನ್ನನ್ನು ಹೈ ಲೆವೆಲ್ ಆಗಿ ಇಟ್ಕೊಳ್ಳೋದಕ್ಕೆ ತಂದೆ ತಾಯಿ ಇಷ್ಟು ಕಷ್ಟಪಡ್ತಾರೆ ಅನ್ನೋದು ಮಕ್ಕಳಿಗೆ ಅನುಭವ ಆಗುತ್ತೆ. ಆದ್ರೆ ತಾಯಿ ತಂದೆಗೆ ತನ್ನ ಮಗ ಎಲ್ಲರಿಗಿಂತ ಮೇಲಾಗಿ ಬರ್ತಾನೆ, ದೊಡ್ಡ ಅಂತಸ್ತಿಗೆ ಬರ್ತಾನೆ, ದೊಡ್ಡ ವಿದ್ಯಾವಂತ, ದೊಡ್ಡ ಒಂದು ಪ್ರಸಿದ್ಧ ಆದವನು, ಊರ್ ಮೆಚ್ಚುವಷ್ಟಿದ್ದಾನೆ, ಎಲ್ರು ಮೆಚ್ಚುವಂಗೆ ತಯಾರಾಗ್ತಾ ಇದ್ದಾನಂದ್ರೆ ಅದಕ್ಕಿಂತ ಸಂತೋಷ ಅವ್ರ ಜೀವನದಲ್ಲಿ ಇಲ್ವೇ ಇಲ್ಲ. ಇದು ಒಂದು ಜನ್ಮದ ಹದ್ದಿನ ಮನುಷ್ಯರಲ್ಲೇ ಇರುವಂತ ಸಂಬಂಧದಲ್ಲಿರುವಂತ ವಿಷಯ. ಹಾಗಿರುವಾಗ ಬಾಬಾ ಆವಾಗ ಹೇಳ್ತಾನೆ ಇರ್ತಾರೆ, ಪ್ರತಿದಿನ ಹೇಳ್ತಾನೆ ಇರ್ತಾರೆ, ಅಗಲಿ ಹೋಗಿ ಬಹಳ ಸಮಯ ಆಗಲಿದ್ದು ಮರಳಿ ಸಿಕ್ಕಿರುವ ನನ್ನ ಮಕ್ಕಳೇ ಅಂತಾರೆ. ಹೇಗೆ ಹಲವಾರು ವರ್ಷ ಮಕ್ಕಳು ಇಲ್ಲದೆ ಹುಟ್ಟೋರ್ಗೆ ಹೇಗೆ ಒಂದು ಆ ಮಗುವಿನ ಮೇಲೆ ಕಾಳಜಿ ಇರುತ್ತೋ, ಅದೇ ತರ ನನ್ನನ್ನು ಬಿಟ್ಟು ಬಹಳ ಸಮಯ ಆಗಲಿ ಹೋಗಿ ಈಗ ಸಿಕ್ಕಿರುವ ಮಕ್ಕಳು 5,000 ವರ್ಷಕ್ಕೆ ಒಮ್ಮೆನೇ ಸಿಗುವ ನನ್ನ ಮಕ್ಕಳು ನನ್ನನ್ನು ತಂದೆ ಅಂತ ಹೇಳ್ತಾರೆ, ನೀವೇ ಸರ್ವಸ್ವ ಅಂತ ಹೇಳ್ತಾರೆ. ಅನೇಕ ಶ್ರೀಮತ ಜೀವನದಲ್ಲಿ ತರಕ್ಕೆ ಎಷ್ಟು ಪರಿಶ್ರಮಗಳನ್ನು ಮಕ್ಕಳು ತಗೊಳ್ತಾರೆ. ಆದ್ರೂ ಅನ್ಯ ಆತ್ಮರಿಗಿಂತ ಇವರು ಪೂಜನೀಯ ಆತ್ಮರಾಗಿ ತಯಾರಾಗ್ತಾರೆ. ತಾನು ತಯಾರು ಮಾಡುವ ಸ್ವರ್ಗದ ಯಜಮಾನರುಗಳಾಗಲಿದ್ದಾರೆ. ತನಗೆ ಸಮಾನವಾಗಿ ಪ್ರಪಂಚ ಕಾರ್ಯವನ್ನು ಭುಜದ ಮೇಲೆ ಇಟ್ಕೊಂಡವರಾಗಿದ್ದಾರೆ. ತಲೆ ಮೇಲೆ ಹೊರ್ಕೊಂಡು ಜವಾಬ್ದಾರಿ ಕಿರೀಟ ತರ ಹೊರ್ಕೊಂಡು ಕಾರ್ಯ ಮಾಡ್ತಾರೆ ಅಂತ ಅವರವ್ರಿಗೆ ಮಕ್ಕಳನ್ನು ನೋಡಿ ನೋಡಿ ಆನಂದ ಆಗುತ್ತೆ, ಖುಷಿ ಆಗುತ್ತೆ. ಸೇವೆ ಮಾಡಿಕೆ ಸದಾ ಸಿದ್ಧರಿರ್ತಾರೆ. ಬಾಬಾ ತಾನು ನರಕದಲ್ಲಿ ಬಂದಿರೋದೋ, ಈ ಒಂದು ವಿಷಯ ವೈತರಣಿಯಲ್ಲಿ ಇಳಿದಿರೋದೋ, ನಿರಾಕಾರಿಯಾಗಿರುವ ಪರಮಾತ್ಮ ಪತಿತ ಶರೀರದಲ್ಲಿ ಪ್ರವೇಶ ಆಗೋದೋ, ಎಷ್ಟೆಲ್ಲ ಹೇಳಿದ್ರು ತಿರ್ಗಾ ಮಕ್ಕಳು ಮಾಯಾವಶ ಆಗ್ತಾರೆ ಅನ್ನಕ್ಕೆ ಬೇಜಾರಾಗೋದು, ಅದೆಲ್ಲ ನೋಡದೆ ಮಕ್ಕಳು ಖಂಡಿತ ಭವಿಷ್ಯವನ್ನು ನೋಡ್ತಾರೆ. ಎಲ್ಲಾ ಕಲ್ಪದಲ್ಲೂ ಮಕ್ಕಳು ಕೊನೆಗೆ ತನ್ನ ಮಾತಿನಂಗೆ ನಡೆದು ವಿಜಯ ಗಳಿದಿದ್ದಾರೆ. ಅದನ್ನೇ ನೋಡಿ ನೋಡಿ ಆನಂದ ಪಡ್ತಾರೆ. ಅದು ತಾಯಿ ತಂದೆಯ ಹೃದಯ. ಪರಮಾತ್ಮನಿಗೆ ಆ ಹೃದಯ ನಿಜ. ಅದರ ನೆರಳು ಈ ಪ್ರಪಂಚದ ತಾಯಿ ತಂದೆ. ಈ ನೆರಳಲ್ಲಿ ನೋಡ್ತಾ ಇದೀವಿ ನಾವು ಅದರ ಒಂದು ಡೆಪ್ತ್ ಹೇಗಿದೆ ಅಂತ. ಆಗ ನಿಜವಾದ ಹೃದಯ ಪರಮಾತ್ಮಂದಲ್ವಾ.
ಹಾಗಾದ್ರೆ ಅವ್ರಿಗೆ ಅದು ಮೀಠ ಅನ್ಸುತ್ತೆ, ಅದು ವಂಡರ್ಫುಲ್ ಅನ್ಸುತ್ತೆ. ಯಾಕಂದ್ರೆ ತಾನು ನಿರಾಕಾರ, ಆದ್ರೆ ಸಾಕಾರದಲ್ಲಿ ಒಂದು ರೆವಲ್ಯೂಷನ್ ನಡೀತದೆ. ಮಕ್ಕಳು ನೋಡಿದ್ರೆ ತಮೋ ಪ್ರಧಾನ, ಅವ್ರು ನೋಡಿದ್ರೆ ತಮೋ ಪ್ರಧಾನ ಜಗತ್ತನ್ನೇ ಸಮಾಪ್ತಿ ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ತನ್ನ ಮಕ್ಕಳ ಜೊತೆಗೆ ತನ್ನ ಪಾರ್ಟು ಬಹಳ ವಂಡರ್ಫುಲ್ ಅನ್ಸುತ್ತಲ್ವ ಬಾಬರ್ ಅವ್ರಿಗೆ. ಇದರಲ್ಲಿ ಆಶ್ಚರ್ಯ ಪಡೋದಕ್ಕೆ ಏನು ಇಲ್ವಲ್ಲ. ಓಂ ಶಾಂತಿ.